ಯಾರಪ್ಪ ನೀವು? ತಾತ ವಸಂತ ಅವ್ರು ಇದ್ದಾರಾ? ಇಲ್ಲ ಕಣಪ್ಪ, ಅವ್ರು ಊರಿಗೆ ಹೋಗೋರೆ. ಹೌದಾ? ಆ, ಸ್ವಲ್ಪ ಮಾತಾಡ್ಬೇಕಾಗಿತ್ತು ತಾತ. ಪಾಪ ಬಾ ಕೂತ್ಕೋ. ಯಾರು ಇದ್ದೀರಾ ಮನೇಲಿ? ನಾನು ಹೆಂಡ್ತಿ ನಾನು ಕಣಪ್ಪ. ಕರೀರಿ ಅವ್ರನ್ನ. ಹೇಳಪ್ಪ, ಏನು ಸಮಾಚಾರ? ನೋಡಿಮ್ಮ, ಮನೆ ಮೇಲೆ ಲೋನ್ ತಗೊಂಡು ಇವರು ನೀವು ಕಟ್ಟೇ ಇಲ್ಲ. ಆಲ್ರೆಡಿ 1 ತಿಂಗಳ ಮೇಲೆ 15 ದಿನ ಆಗೈತೆ. ಇನ್ನು 15 ದಿನ ಬಂದರೆ 2 ಕಂತು ಕಟ್ಟಬೇಕಾಗುತ್ತೆ. ಇಲ್ಲ ಕಣಪ್ಪ, ನನ್ನ ಸುಕ್ಕ ಕಟ್ಟವ್ರೆ ಸಾಸೆ ನನ್ನ ಮಗನೇ. ಮೊದಲನೇ ಕಂತು ಕಟ್ಟವ್ರೆ. ಚೆಕ್ ಮಾಡಿ ಹೇಳಿ, ಚೆಕ್ ಮಾಡಿ ನೋಡಪ್ಪ ಕಟ್ಟವ್ರೆ ಕತೆ. ನೋಡಿಮ್ಮ, ನಾವೇನಿಗೆ ಸುಳ್ಳು ಹೇಳಿ, ನಾವು ಚೆಕ್ ಮಾಡಿಬಿಟ್ಟೆ ಹೇಳ್ತಾ ಇರೋದು. ಈ ಥರ ಅಂದರೆ ಭಾಳ ಕಷ್ಟ ಆಗುತ್ತಮ್ಮ. ನೀವೇನು ಫಸ್ಟ್ನೇ ಕಂತು ಕಟ್ಟೋಕ್ಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ, ಇನ್ನೂ 7 ವರ್ಷ ಕಟ್ಟಬೇಕು. ಯಾವ ಥರ ಕಟ್ತೀರಾ? ನಮಗೆ ಮೇಲಿಂದ ಮ್ಯಾನೇಜರ್ ಪ್ರೆಸರ್ ಕೊಡ್ತಾ ಇದ್ದಾರೆ, ಆದಷ್ಟು ಬೇಗ ವಸೂಲಿ ಮಾಡಿ ಅಂದ್ಬಿಟ್ಟು. ಇವಾಗ ಇಲ್ಲ ಕಂತು ಕಟ್ಕೊಂಡು ಹೋಗ್ತೀರಾ, ಇಲ್ಲ ಕ್ಲಿಯರೇ ಮಾಡ್ಬಿಡ್ತೀರಮ್ಮ. ಯಾಕೋ ನಿಮ್ಮ ಕೈಲಿ ಆಗಲ್ಲ ಅನಿಸುತ್ತಮ್ಮ. ಕ್ಲಿಯರ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಇನ್ನೇನೂ ಇಲ್ಲ, ಬೀಗ ಹಾಕೊಂಡು ಹೋಗೋದೆ. ಆದರೆ ಮೇಲಿಂದ ನಮ್ಮ ಮ್ಯಾನೇಜರ್ ಆರ್ಡರ್ ಕೊಟ್ಟಿದ್ದಾರೆ, ನಿಮ್ಮನ್ನ ಹೊರಗಡೆ ಕಳಿಸ್ಬಿಟ್ಟು ಬೀಗ ಹಾಕ್ಬೇಕು ಅಂತ. ಅಲ್ಲ ಕಣಪ್ಪ, ಇದನ್ನಪ್ಪ ಹಿಂಗಂತ ಇದೆಯೇ? 1 ತಿಂಗಳು ಕಟ್ಟಿಲ್ಲ ಅಂದ್ರೂ ಬೀಗ ಹಾಕೊಂಡು ಹೋಗ್ಬಿಡೋದೆಯಾ? ಹೌದು, 1 ಕಂತು ಕಟ್ಟಲಿಲ್ಲ ಅಂದ್ರೂ ಬೀಗ ಹಾಕೊಂಡು ಹೋಗೋದೆ. ಯಾಕೆ ಸೈನ್ ಹಾಕ್ಬೇಕಾದ್ರೆ ನೋಡಲಿಲ್ವಾ? ಚೆನ್ನಾಗಿ ಓದ್ಬಿಟ್ಟೆ ತಾನು ಸೈನ್ ಹಾಕಿರೋದು. ನೋಡಿ, 1 ತಿಂಗಳ ಮೇಲೆ 1 ದಿನ ಆದ್ರೂ ನಾವು ಬೀಗ ಹಾಕುವಂಥ ರೈಟ್ಸ್ ನಮಗಿದೆ. ಸರಿನಮ್ಮ? ಏನೋ ವಯಸ್ಸಾದವರು ಅಂತ ನಿಮ್ಮ ಹತ್ರ ಕೂಲಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಇಷ್ಟೊತ್ತು ಬೀಗ ಹಾಕೊಂಡು ಹೋಗ್ತಿದ್ದೆ. ಇವಾಗ ದುಡ್ಡ ಕಟ್ತೀರಾ ಇಲ್ಲ ಬೀಗ ಹಾಕೊಂಡು ಹೋಗ್ಲಾ? ಅಯ್ಯೋಪ್ಪ, ಹಂಗೆ ಬೇರೆ ಮಾಡ್ಬಿಟ್ಟು ನೋಡು. ನಾವು ಊರೊಳಗೆ ಮರುವೆದಸ್ರು ಕರಪ್ಪ, ಒಬ್ರ ಕೈಲಿ ಒಂದು ಮಾನ ಮರೋದಿ ಕಳ್ಕೊಂಡು ಇಲ್ಲಿ ಗಂಟ ಬಾಳಿಲ್ಲ. ಹಿಂಗೆ ನಮ್ಮನೆ ಬೀಗ ಹಾಕೊಂಡು ಹೋದ್ರು ಅಂದರೆ ನಿಜವಾಗ್ಲೂ ನಮಗೆ ಏನಪ್ಪ ಗೌರವ ಸಿಕ್ಕೋದು? ಏನು ಗೌರವ ಸಿಕ್ಕೋದು ಹೇಳು? ನಿಂದ ಅಮ್ಮಯ್ಯ ಅಂತೀನಿ ಕಣ್ಮಗ. ಅಂಥ ಕೆಲಸ ಮಾತ್ರ ಮಾಡಬೇಡ. ಅಲ್ಲಮ್ಮ, ಅಂಥ ಕೆಲಸ ಮಾಡಬೇಡ ಅಂದರೆ ಈಗ ನನ್ನ ಕೆಲಸ ಕಳ್ಕೊಳಕ್ಕಾಗುತ್ತಾ? ಹಂಗೆಲ್ಲ ಆಗಲ್ಲಮ್ಮ. ಅಪ್ಪ, ನಿಂದ ಅಮ್ಮಯ್ಯ ಅಂತೀನಿ. ನನ್ನ ಮಗನೂ ನನ್ನ ಸೊಸೆನೂ ಯಾಕೊಂಚೂರು ಮುನ್ಸ್ಕೊಟ್ಕೊಂಡು ಹೊಂಟೋಗಾರೆ. ಫೋನ್ ಮಾಡಿ ಅವ್ರಿಗೆ ಹೇಳ್ತೀವಿ, ಕಟ್ಟಿವಿ ಅಂದ್ರು ಕಣಪ್ಪ, 1 ಕಂತು ಕಟ್ಟಿವಿ ಅಂತ ಅಂದರು. ಈಗ ನೋಡ್ರಿ ನೀನು ರಿಂಗ್ ಅಂತ ಇದೆಯಲ್ಲ, ಯಾವ್ದಕ್ಕೂ ಅವ್ರನ್ನ ನಾವು ಫೋನ್ ಮಾಡಿ ಕೇಳ್ಕೊತೀವಿ ಮಾತಾಡ್ಕೊಂಡು. ಯಾವ್ದಕ್ಕೂ ನಾವು ಇನ್ನೊಂದು 15 ಸತಿ ಬಿಟ್ಕೊಂಡು ಕಟ್ತೀವಿ. 2 ತಿಂಗಳದ್ದು ಆಗಿರ್ತದಲ್ಲ, ಅಮ್ಮಯ್ಯಗೆ 2 ತಿಂಗಳದ್ದು ಒಟ್ಟಿಗೆ ಕಟ್ತೀವಿ ಕಣಪ್ಪ. ಎಷ್ಟೆಷ್ಟು ಕಟ್ಟಬೇಕಪ್ಪ? ತಿಂಗಳಿಗೆ 15,000 ಕಟ್ಟಬೇಕು. 30,000 ರೂಪಾಯಿ ಆಗುತ್ತೆ, ಕಟ್ತೀರಾ? ಮತ್ತೆ 12,000 ಏನೋ ಅಂದ್ರಲ್ಲಪ್ಪ? 18 ಲಕ್ಷ ಅಪ್ಪ ತಗೊಂಡಿರೋದು, ಅದಕ್ಕೆ 15,000 ಕಟ್ಟಬೇಕು. 18 ಲಕ್ಷ ತಗೊಂಡಿರೋದಾ? ಅಯ್ಯೋ ಶಿವನೇ ಭಗವಂತ. ಅಲ್ಲ, ಅವ್ರು ಕೊಡ್ಬೇಕಾಗಿದ್ದು ಬರೀ 15,000. ಇದೇನಪ್ಪ ಹಿಂಗೆ? ಮನೇನೆ ಹಾಳು ಮಾಡ್ಬಿಟ್ಟು ಕತ್ಬಿಡು. ನೋಡಿ ತಾತ, ಸುಮ್ಮನೆ ನೀವು ಎಷ್ಟು ಮಾತಾಡಿದ್ರು ಅಷ್ಟೇ. ಇವಾಗ ಏನು ಯಾರು ಪೈನಲ್ಲಿ ಹೇಳಿ ಕಳಿಸಿ, ನೀವು ಮತ್ತೆ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಇದೇನೋ ಮೊದಲನೇ ಸಲ ಅಂತ ಬಿಡ್ತಾ ಇರೋದು ಅಷ್ಟೇ. ಏನಾದ್ರು ನೀವು ಕಟ್ಟಲಿಲ್ಲ ಅಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಮಗೂ ಹೊಟ್ಟೆ ಉರಿಯುತ್ತೆ ಪಪ್ಪ, ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ನಮ್ಮ ಕೈಲಿ ಏನೂ ಇಲ್ಲ. ಹಂಗೇನು ಬೇಡಕನಪ್ಪ, ಮಾನ ಬರುವುದೀಗ ಹಂಚ್ಕೊಂಡು ಬಾಳಿರೋರು ನಾವು. ಏನಾದ್ರು ಮನೆಗೆ ಹೋಯ್ತು ಅಂದರೆ ತಲೆ ಕೊಡೋಕ್ಕದಪ್ಪ. ಜನಗಳು ತಲೆಗೊಂಥರ ಮಾತಾಡ್ಬಿಡ್ತಾರೆ, ಆಮೇಲೆ ನಮ್ಮ ಜೀವನ ಹಾಳಾಗೋಯ್ತದೆ. ನೋಡಿ ತಾತ, ನಾನು ಕೊಟ್ಟಿರೋದು ಏನು ಪ್ರಯೋಜನ ಹೇಳಿ? ಎಷ್ಟು ಹೇಳಿದ್ರು ಅಷ್ಟೇ. ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಕಟ್ಟೋದು ಕಟ್ಟಲೇಬೇಕು, ಏನಾದರೂ ಅಷ್ಟೇ. ನಾವೇನೋ ಪಾಪ ವಯಸ್ಸಾದವರು ಅಂತ 1 ದಿನ 2 ದಿನ ಕೇಳ್ಕೊಂಡು ಹೋಗ್ಬೋದು, ಆದರೆ ಇದೊಂದು ಸಲ ಮಾತ್ರ ಆಯಿತು. ಇನ್ನು 15 ದಿನ ಟೈಮ್ ಕೊಡ್ತೀನಿ, ಅಲ್ಲಿಗಂಟ ದುಡ್ಡು ಜೋಡಿಸ್ಕೊಂಡು ಕಟ್ಬಿಡಿ. ತಿಂಗಳ ನೀವು ಕಟ್ಟಲೇಬೇಕು. ಇನ್ನು 7-8 ವರ್ಷ ಕಟ್ಟಬೇಕು. ಯಾವ ಥರ ಕಟ್ತಿರೋ ಏನೋ ಒಂದು ಅರ್ಥ ಆಯ್ತಿಲ್ಲ. ಯಾಕನಪ್ಪ, ಮನೆಗೆ ಹೆಸರು ಮಾಡಿಸ್ಕೊಂಡಿರೋ ನನ್ನ ಸೊಸೆ ತಾನೆ, ಅವಳನ್ನ ನೀವು ಕೇಳ್ಬೇಕು ತಾನೆ. ನೋಡಿ ತಾತ, ಅವ್ರು ಕಟ್ಲಿ ಬಿಡ್ಲಿ, ಮನೆ ಮೇಲೆ ಫುಲ್ ರೈಟ್ಸ್ ನಮಗೆ. ಮಾರಿರೋ ಥರ ಇದೆ ಅಷ್ಟೇ ನಿಮಗೆ. ನಾವು ಸುಮ್ಮನೆ ಇರೋ ಕೊಟ್ಟಿರೋ ಥರ ಇರೋದು ಅಷ್ಟೇ. ಮನೆ ನಮ್ಮ ಹೆಸ್ರಿಗಾಗಿದೆ. ನಾವೇನು ಯಾರನ್ನೂ ಹೋಗಿ ದಮ್ಮಯ್ಯ ಅನ್ಬೇಕಾಗಿಲ್ಲ, ಅವ್ರಿಗೆ ಪರಿಜ್ಞಾನ ಇರಬೇಕು. ಮನೆ ಹೊಂಟೋಗುತ್ತೆ, ತಿಂಗಳ ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು ಅನ್ನೋದು ಅವರಲ್ಲಿ ಇರಬೇಕು ಹೊರತು ನಾವೇನು ಮಾಡೋಕ್ಕಾಗುತ್ತೆ? ನಾವ್ಯಾಕೆ ಏನಿಗೆ ಕುಡಿಕೊಂಡು ಹೋಗಲಿ? ನಾವು ಪ್ರಾಪರ್ಟಿ ಮೇಲೆ ನಾವು ಕೊಟ್ಟಿರೋದು, ಪ್ರಾಪರ್ಟಿ ನಮ್ಮದು. ನಾವೇನು ತಲೆಗೆಡ್ಸ್ಕೊಳ್ಳಲ್ಲ. ಕಟ್ಟರು ಅಷ್ಟೇ, ಕಟ್ತವರು ಅಷ್ಟೇ. ಕಟ್ಟಿದ್ರೂ ಅನುಕೂಲ, ಕಟ್ಟಲಿಲ್ಲ ಅಂದರೆ ಇನ್ನೂ ಅನುಕೂಲ. ಏಕೆಂದರೆ ಮನೆ ಜೊತೆ ಸೈಟು ಸಿಗ್ತದೆ ಅಲ್ವಾ? ಅದಕ್ಕೆ ನಮಗೆಲ್ಲ ಕಾನೂನು ಪ್ರಕಾರ ಎಲ್ಲ ನಾವು ರೈಟ್ಸ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ. ನಾವೇನು ಯಾರಿಗೂ ಏನು ಭಯ ಪಡಬೇಕಾಗಿಲ್ಲ. ಅಯ್ಯೋ ಅಪ್ಪ, ನಿಂದ ಅಮ್ಮಯ್ಯ, ಕಾನೂನು ನಮ್ಗೆ ಗೊತ್ತಿಲ್ಲ ಕಣಪ್ಪ, ನಮಗೆ ಏನೂ ಗೊತ್ತಿಲ್ಲ. ನಿಂದ ಅಮ್ಮಯ್ಯ ಅಂತೀನಿ ಕಣಪ್ಪ, ನಿಮ್ಮ ಕಾಲು ಕಟ್ಕೊತೀನಿ. ಇವತ್ತು 1 ದಿವಸ, ಇನ್ನೊಂದು 15 ಟೈಮ್ ಕೊಡಿ. ಅಷ್ಟೊಂದು ಹೆಂಗಾರು ಮಾಡಿ ಹೊಂದಿಸಿ ನಾವು ಕೊಡ್ತೀವಿ. ಮನೆಗೆ ಮಾತ್ರ ಬೀಗ ಹಾಕೋಂಥ ಕೆಲಸ ಬೇಡ ಕಣಪ್ಪ. ಮನೆಗೆ ಬೀಗ ಹಾಕೋರೆ ನಾವು ಪ್ರಾಣ ಕಳ್ಕೊಬೇಕಾಯ್ತದೆ. ಎಲ್ಲೋಗವಪ್ಪ, ಎಲ್ಲೋಗವ ಹೇಳಿ? ಅಜ್ಜಿ ತಾತ, ನಿಮ್ಮ ಗೋಳ ನನಗೆ ಕೇಳೋಕ್ಕಾಗಲ್ಲ. ನೋಡಿ, ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರು ವಸೂಲಿ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ. ಆಯಿತು, ಓಕೆ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ಇನ್ನು 15 ದಿನಕ್ಕೆ 2 ತಿಂಗಳು 30,000 ರೂಪಾಯಿ ದುಡ್ಡು ಕಟ್ಟಬೇಕಾಗುತ್ತೆ. ನೀವು ಕಟ್ಕೊಂಡು ಹೋಗಿ, ಸರಿನಾ? ಆಯಿತು ಕಣಪ್ಪ, ನಾವು ಯಾವ್ದಕ್ಕೂ ನಾವು ತೀರ್ಮಾನ ತಗೊಂಡು ಹೇಳ್ತೀವಿ ನಿಮಗೆ. ನಿನ್ನ ನಂಬರ್ ಕೊಟ್ಟು ಹೋಗಪ್ಪ. ಸರಿ, ಆಯಿತು, ಕೊಡ್ತೀನಿ. ಅಯ್ಯೋ, ನಮ್ಮ ಮನೇನೆ ಹಾಳು ಮಾಡಿ ಗುಡ್ಸಿ ಗುಂಡು ಹತ್ರ ಮಾಡ್ಬಿಟ್ರಲ್ಲಪ್ಪ ಮುಂಡೆ ಮಕ್ಕಳು.
ಮುಂಡೆ ಎದ್ರದ್ರು ಮುಂಡೆ ಅಲ್ಲ ಯಾವ ಥರವ ಚಾಡಿ ಹೇಳಿ ಅವ್ನು ತಲೆ ಕೆಡಿಸಿ ಇವತ್ತು ನಮ್ಮನ್ನ ದಿಕ್ಕೆಟ್ಟ ಮಾಡ್ಬಿಟ್ರಲ್ಲ. ಹಾಂ, ಬೇಕು ಅಂತಲೇ ಮಾಡಿರೋದು ಅಂತ ಬಾಯ್ಬಿಟ್ಟೆ ಹೇಳ್ತಾರಲ್ರಿ. ಅಲ್ಲಕಂದ್ರೆ ಏನ್ರಿ ನಾವು ಅನ್ಯಾಯ ಮೋಸ ಮಾಡಿದ್ದು ನನ್ನ ಮಗನ ಯಾವ ಥರದಲ್ಲಿ ಸಾಕ್ತು ತಿಕ್ಕ ಮುಣ್ಣಾಗ ರೀತಿ ತೊಡೆ ಮೇಲೆ ನಿಲ್ಲಿಸ್ದಂಗೆ ಅಷ್ಟು ಚೆನ್ನಾಗಿ ಸಾಕಿ ಸಲ್ಬಿದ್ಕೆ ಇವತ್ತು ತಂದೆ ತಾಯಿ ಅನ್ನೋದು ಕಾಣ್ದಂಗೆ ದ್ವೇಷ ಕಟ್ಕೊತಾನಲ್ಲ. ಅಲ್ಲ ಓ ತಿಂಗಳು ಕಟ್ಟಿನಿ ಅಂತ ಬೊಗಳವಳೆ, ಒಂದು ತಿಂಗಳು ಕಟ್ಟಿಲ್ವ ಲೋಪರ್ ಮುಂಡೆ 3 ಲಕ್ಷ ದುಡ್ಡು ಯಾಕೆ ಎತ್ಕೊಂಡ್ಲಿ ಇವಳು? ಯಾಕೆ ಎತ್ಕೊಂಡು 15 ಲಕ್ಷ ಕೊಟ್ಬಿಟ್ಟು ಇನ್ನು 3 ಲಕ್ಷ ಏನು ಮಾಡಿದ್ರು ಅಂತ ತೋರಿಸಿದಾರೆ? 1 ರೂಪಾಯಿ ತೋರಿಸಿದಾರೆ? ಹಾಂ, 3 ಲಕ್ಷ ಹೊಡ್ಕೊಂಡು ಎದ್ರಲ್ಲ ಇವರು. ಅಯ್ಯಪ್ಪ ಭಗವಂತ ಹೋಗೋತ್ತಾಗೆ ನಿಜವಾಗ್ಲೂ ನಂಬಕ್ಕೆ ಆಯ್ತಾರ ನನಗಂತವೇ. ಏನು ಮಾಡೋದು ಮರೆ ಈಗ? ಏನು ಮಾಡೋದು? ಇನ್ನು 15 ದಿವ್ಸಕ್ಕೆ 30,000 ಎಲ್ಲೋ ದುಗ್ಸೋದು? ಈ ತಿಂಗಳು ಮುಗ್ದೋಯ್ತಾ? 30,000ಕ್ಕೆ ಮುಗ್ದೋಲಿ ಅಂದ್ರೆ ಏನಾರು ಮಾಡ್ಬೋದು? ಪ್ರತಿ ತಿಂಗಳು 15,000 ಎಲ್ಲಿ ತಂದು ಕಟ್ಟೋದು? ಹೆಂಗೆ ಮಾಡೋದು ಮರೆ ಈಗ? ಹೆಂಗೆ ಮಾಡೋದು? ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕಣ್ಮರೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅಯ್ಯೋ ಭಗವಂತ, ಏನಂತ ಕಷ್ಟ ಕೊಟ್ಬಿಟ್ಟಪ್ಪ ನಮಗೆ. ಅಲ್ಲ ಈ ನನ್ನ ಮಗದ ಬೇರೆ ತೀರಿಸ್ಕೋಬೇಕು ಅಂತಲೇ ಬಂದಂತಲ್ಲ. ಹೇಳಂದ್ರೆ ಬಾಯ್ಬಿಟ್ಟೆ ಹೇಳದ್ನಲ್ಲ ಮರೆಯ, ಬಾಯ್ಬಿಟ್ಟೆ ಹೇಳದ್ನ ನನ್ನ ಬಾಯಲ್ಲಿ ಮುನ್ನಕ ಮನೆ ಹಾಳು ಮಾಡಿ ಗುರ್ಸಿ ಗುಂಡಂತರ ಮಾಡ್ಬಿಟ್ನಲ್ಲಪ್ಪ. ಅಲ್ಲಕನ್ ಮರೆಯ, ಯಾರಿಗೋಸ್ಕರ ಇಷ್ಟು ಮಾಡ್ತಿದ್ರು ಅನ್ನೋದನ್ನ ಸ್ವಲ್ಪನೂ ಅರ್ಥ ಮಾಡ್ಕೊಳ್ದನೆಯ ಈ ಕೆಲಸ ಮಾಡ್ಬಿಟ್ರಲ್ಲ. ಅಯ್ಯಪ್ಪ ಭಗವಂತ, ನಿಜವಾಗ್ಲೂ ಒಸಿ ಬೇಜಾರಾಯ್ತಿಲ್ಲ ಕಣ್ ಮರೆಯ ನನಗಂತೂ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಅಲ್ಲ ಗೊತ್ತಾದ್ರೆ ಆಗ್ನಾರ್ದವ್ರು ಗೊತ್ತಾದ್ರೆ ಎಷ್ಟು ಖುಷಿ ಪಡೋಕ್ಕಿಲ್ಲ. ಆಡ್ಕೊಳ್ಳೋರು ಬಾಯಿಗೆ ಆಹಾರ ಆಗಬೇಕಾಯ್ತದಲ್ಲ. ಈಗ ಏನು ಮಾಡೋದು? ಏನು ಮಾಡಂಗಿಲ್ಲ ಕತೆ. ಬುಡ್ಡಿಯದಂಗೆ ಫೋನ್ ಮಾಡ್ಬಿಟ್ಟು ಯಾಕೆ 3 ತಿಂಗಳು ಕಟ್ಟಿಲ್ಲ ನೀನು ದುಡ್ಡು 3 ಲಕ್ಷ ದುಡ್ಡು ಎಕ್ಸ್ಟ್ರಾ ತಗೊಂಡಿದ್ದೀರಿಲ್ಲ, ಯಾರಪ್ಪ ಅಂತ ತಗೊಂಡಿದ್ದೀರ ಕೇಳೋ ಬಡ್ಡಿಯದಂಗೆ ಮಾಡು ಫೋನ್. ಅವ್ನಿಗೆ ಮಾಡು ಫೋನ ಮಾಡಿಬಿಟ್ಟು ಒಳ್ಳೆ ರೀತಿ ಕೇಳು, ಕಟ್ಕೊಂಡು ಹೋಗಿ ಅಂತ. ಇಲ್ಲ ಅಂದ್ರೆ ಮಾತ್ರ ನಿಮ್ಗೆ ಸರಿಯಾದ ಕೆಲಸ ಮಾಡ್ತೀವಿ ಅಂತ ಎದುರಿಸು. ಫೋನ್ ಮಾಡಿ ಹೋಗಿ ಕ್ಯಾಕೋಸಿ ಬಡ್ಡಿಯದಂಗೆ ಅವ್ನಿಗೆ. ಅವ್ನು ಮಕನ ಬಿಡಿಯ, ಅವನು ನಮ್ಮನ್ನ ಹಾಳು ಮಾಡಬೇಕು ಅಂತಲೇ ಬಂದಿರೋದು. ನೆಮ್ಮದಿಯಾಗಿ ಇದ್ಬಿಡ್ತಾರೆ. ಅವ್ನು ನೆಮ್ಮದಿ ಹಾಳು ಮಾಡಬೇಕು ಅಂದ್ಕೊಂಡೆ ಬಂದಿರೋದು ಕಣವ. ಅವ್ನು ಉದ್ಧಾರ ಮಾಡಕ್ಕೆ ಬಿಡಿದ ಅವನು. ಅಲ್ಲಕನ್ ಮರೆ, ಏನು ಮರೆ ನಾವು ಮಾಡಿದಂಥದ್ದೇ ಮೋಸನಾರಿ ಏನು ಅವ್ರಿಗೆ ನಾವು ಒತ್ಕೊಂಡಿತ್ತು? ಏನು ಸಂಟ ಕೊಟ್ಟಿದ್ದ ನಾವು? ನನ್ನ ಮಗ ಸೊಸೆ ಬಂದರು ಅಂದ್ಬಿಟ್ಟು ಆ ಹೆಣ್ಣು ನಿಷ್ಠುರ ಮಾಡ್ಕೊಂಡಂಗಾಯ್ತು, ಅಳಿಮೈನೂ ನಿಷ್ಠುರ ಮಾಡ್ಕೊಂಡಂಗಾಯ್ತು, ಚಿಂದಂತ ಅಳಿಮಯ್ಯ ಚಿಂದಂತ ಮಗಳನ್ನ ಕಳ್ಕೊಂಡಂಗಾಯ್ತು ಇವರಿಂದವ. ಇವತ್ತು ಹೋದ್ರೆ ಏನಕ್ಕಿಲ್ಲ ನೋಡು, ಅವರು ಕೈ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಮನೆ ಮುಂದಕ್ಕೆ ಬಂದರು ಅಂತ ನಮ್ಮನ್ನ ಒಸಿ ಆಡ್ಕೊಂಡಾರ. ಯಾವ ಮಕ ಹೊತ್ಕೊಂಡು ಸರಿ ಬೀಗದ ಮುಂಗಡೆ ಬಿಕ್ಕಿ ಮುಂಗಡೆ ಹೋಗದ್ದು. ಏನು ಮಾಡಕ್ಕೋದಿಯವ? ಏನು ಮಾಡಕ್ಕೋದಿಯೇ? ಬೇಡ ಬೇಡ ಬೇಡ, ಯಾವತ್ತಿಗೂ ಆ ತಪ್ಪು ಮಾತ್ರ ಮಾಡಕ್ಕೆ ಹೋಗ್ಬೇಡ. ಇನ್ನೊಬ್ರಂಗೆ ಗೊತ್ಕೋದಂತೂ ಬೇಡ ಕಣವ. ನಾವು ಬೇಕಾ ಸತ್ತು ಹೋಗ್ಬಿಡೋದ ಇಲ್ವಾ? ಮನೆಗೆ ಹೋದ್ರೋಗ್ಲಿ ಹೊಲ್ತ ಗುಡ್ಸ್ಲಾಕೊಂಡು ಇದ್ಬಿಡೋದ. ಹಂಗೆ ಅಂದ್ಕೊಂಡು ನಮ್ಮ ಕಷ್ಟ ಹಿಂಗೆ ಅದೇ ಅಂದ್ಬಿಟ್ಟು ಹೋಗೋದು ಬೇಡ. ಅವ್ರು ಮಾಡೋದು ಬೇಡ, ಕೊನೆಗೆ ಹಂಗ್ಸೋದು ಬೇಡ. ಅವ್ರು ಸವಾಸವೇ ಬೇಡ ಅನ್ಸ್ಬಿಡೋದು ನಮ್ಗಂತವೇ. ಮಾಡು ಫೋನ ಮಾಡು ನೋಡೋದ. ಯಾಕೆ ಕಟ್ಟಿಲ್ಲ ಕಟ್ಟು ಮುರ್ಬೋದಿದ್ದವ ಹಿಂಗೆ ಬಂದು ಮನೆ ತಗೋ ರಗಳೆ ಮಾಡ್ತಾ ಕುಂತವ್ರೆ ಅಂತ ಫೋನ್ ಮಾಡಿಗ. ಫೋನ್ ಎತ್ತುತ್ತಾನೆ ಇಲ್ಲ ಅವ್ನು ಬಾಯಿ ಮುನ್ನಾಕ. ಫೋನ್ ಎತ್ತುತ್ತಾ ಇಲ್ಲ. ನನ್ನ ಫೋನ್ ನಂಬರಲ್ಲಿ ಫೋನೇ ಹೋಗ್ದಾಗ ಮಾಡ್ಕೊಂಡವನೇ. ತಾಳು ಯಾತವ್ರು ಇಸ್ಕೊಂಡು ಮಾಡ್ಬಿಟ್ಟು ಹೇಳ್ತೀನಿ ಸರಿಯಾಗಿ ಅವ್ನಿಗೆ. ಸರಿಯಾಗಿ ಹೇಳ್ತೀನಿ ಏನು ಮಾಡಬೇಕು ಅಂತ ಮಾಡಿದ್ದಿಲ್ಲ ನಿನ್ಗೆ. ಏನಿಲ್ಲ ನಾವು ನಿಮ್ಮ ರುಡಾತಿದ್ವ ಇಂದು ಮುಂದೆ ಯಾಕೆ ಹಿಂಗೆ ಹೊಟ್ಟೆ ಉಡ್ಸಿ ಮುಂಡೆ ಮಗನೆ ಅಂತ ಹೋಗಿದ್ದೀನಿ ಸುಮ್ಕಿರು. ಮಾಡ್ಸೋಗು ಯಾರನ್ನಾರು ಫೋನ್ ಇಸ್ಕೊಂಡು ಹೋಗಿ ಮಾಡೋಕೆ ಫೋನ ಮೊದಲು ಹೋಗು. ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮನೆಯಿಂದ ಹಚ್ಕೊಡ್ಸ್ತಾರಕ್ಕಂತ ಹೋಗು. ಅಯ್ಯೋ ಶಿವನೇ ಭಗವಂತ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.